ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಇವತ್ತು ನಾನು ತುಂಬಾ ಟೇಸ್ಟಿಯಾದಂತಹ ರೆಸಿಪಿ ಹಾಗೆ ವೆರಿ ಫೇಮಸ್ ಮ್ಯಾಂಗ್ಳೂರಿಯನ್ ಡಿಶ್ ಇದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಹಾಗಾದರೆ ಯಾವ ರೆಸಿಪಿನ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುವಂತಹ ರೆಸಿಪಿ ಅದೇ ನೀರು ದೋಸೆ ಜೊತೆಗೆ ಕೋಳಿ ಸುಕ್ಕ. ನೀರು ದೋಸೆ ಜೊತೆಗೆ ಕೋಳಿ ಸುಕ್ಕ ಇಲ್ಲ ಅಂದರೆ ತಿನ್ನೋಕ್ಕೆ ಮಜಾನೇ ಇರಲ್ಲ. ಸೊ ಹಾಗಾದರೆ ಹೇಗೆ ಮಾಡಿದೆ, ಯಾವ ರೀತಿ ಇತ್ತು, ಬನ್ನಿ ನೋಡ್ಕೊಂಬರೋಣ. ಈಗ ಕೋಳಿ ಸುಕ್ಕಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ಹುರ್ಕೊಳ್ತಾ ಇದ್ದೀನಿ. ಫಸ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, ನಾನು ಕಣ್ಣಂದಾಜಲ್ಲಿ ಹಾಕ್ಕೊಂಡಿದ್ದೀನಿ, ಅಂದರೆ ಕೈ ಅಂದಾಜು ಅಂತಾರಲ್ಲ ಆ ಥರ. ಹಾಗೆ ಕೊತ್ತಂಬರಿ ಮತ್ತು ಮೆಂತ್ಯ ಮತ್ತು ಸಾಸಿವೆ. ಇಲ್ಲಿ ಸ್ವಲ್ಪ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ ಕೈ ಮುಂದೆ ಇರಲಿ, ಚೆನ್ನಾಗಾಗತ್ತೆ. ಸೊ ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಚಕ್ಕೆ ಒಂದೆರಡು ಪೀಸು, ಹಾಗೆ ಸ್ವಲ್ಪ ಲವಂಗ. ಇದಿಷ್ಟು ಜೊತೆಗೆ ನೀವು ಒಣಮೆಣ್ಸಿನ್ಕಾಯಿನ ಹಾಕೋಬೇಕು. ನಾವು ಬ್ಯಾಡಿಗೆ ಮೆಣಸೆ ಯೂಸ್ ಮಾಡ್ತೀವಿ. ನಿಮಗೆ ಖಾರ ಬೇಕು ಅಂತ ಹೇಳಿದ್ರೆ ಗುಂಟೂರು ಮೆಣಸು ಕೂಡ ಯೂಸ್ ಮಾಡ್ಬೋದು. ಸೊ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಇನ್ನೂ ತವಾ ಬಿಸಿ ಆಗಿಲ್ಲ, ಹಾಗಾಗಿ ನಾನು ಕೈಯಲ್ಲೇ ಮುಡ್ತಿದ್ದೆ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟೇ ಈ ಕರಿಬೇವಿನ ಸೊಪ್ಪು. ಸೊ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ನೀವು ಮಾಡುವಂತಹ ಕೋಳಿ ಸುಕ್ಕಕ್ಕೆ ಒಳ್ಳೆ ಫ್ಲೇವರ್ ಸಿಗುತ್ತೆ. ಹಾಗೆ ನಾನು ಇದನ್ನು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಸತಿ ನೀವು ಎಣ್ಣೆ ಹಾಕ್ದಿರೂ ಫ್ರೈ ಮಾಡ್ಬೋದು, ಡ್ರೈ ರೋಸ್ಟ್ ಕೂಡ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾವಿದನ್ನು ರುಬ್ಬಕ್ಕೆ ಹಾಕುವಂಥದ್ದು. ಜೊತೆಗೆ ನಾನಿಲ್ಲಿ ಕಾಯಿ ತುರ್ಕೊಳ್ತಾ ಇದ್ದೀನಿ. ಇದಕ್ಕೆ ನೋಡ್ತಾ ಇದ್ದೀರಾ, ಈ ತುರಿಮಣೆ ನಾವು ಊರಿಂದ ತಂದಿದ್ವಿ. ಸೊ ಕಾಯಿ ತುರಿಯೋದನ್ನು, ಸೊ ಕೆಳಗಡೆ ಕುತ್ಕೊಂಡು ತುರಿಯೋಕ್ಕಾಗಲ್ಲ ಅನ್ನೋರು, ಅಭ್ಯಾಸ ಇಲ್ಲ ಅನ್ನೋರು ಇದನ್ನು ಬಹಳ ಈಸಿಯಾಗಿ ಯೂಸ್ ಮಾಡ್ಬೋದು. ಸೊ ನಿಮ್ಗೆ ಏನಾದರೂ ಇದು ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಎಲ್ಲಿ ಸಿಗುತ್ತೆ ಏನು ಎಲ್ಲ ಹೇಳ್ತೀನಿ. ಓಕೆ, ಸೊ ನಾನು ಇಲ್ಲಿ ಕಾಯಿನ ತುರ್ಕೊಳ್ತಾ ಇದ್ದೀನಿ. ನಾನು ಒಂದು ಇಡೀ ಕಾಯಿನ ಹಾಕ್ಕೊಂಡಿದ್ದೀನಿ, ಒಂದು ತುರಿದು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ನಾನು ಸುಕ್ಕಕ್ಕೆ ಮಿಕ್ಸ್ ಮಾಡಬೇಕು, ಅದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಮಸಾಲೆ ಕೂಡ ಹುರಿದಿದೆ. ಸೊ ಇಲ್ಲಿ ನಾನು ಹುರಿದಿರೋ ಮಸಾಲೆನ ನಾವಿಲ್ಲಿ ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ, ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಗ್ರೈಂಡರಲ್ಲಿ ರುಬ್ಬಿದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಅದು ಕೂಡ ಒಂದಿದೆ. ಜೊತೆಗೆ ನಾನು ಬೇರೆ ಏನು ಇಂಗ್ರೀಡಿಯೆಂಟ್ ಬೇಕೋ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ತೀನಿ ನಾನು, ಅದು ನಿಮ್ಗೆ ಹೇಗೆ ಬೇಕೋ ಆ ರೀತಿ ಹಾಕ್ಕೊಳ್ಬೋದು. 3 ಈರುಳ್ಳಿ ಹಾಗೆ 2 ಟೊಮ್ಯಾಟೋನ ಕೂಡ ತೊಗೊಂಡಿದ್ದೀನಿ ಫ್ರೈಗೆ. ನೋಡಿ, ಈ ರೀತಿ ನಾನು ಕೈಯಲ್ಲೇ ಪ್ರೆಸ್ ಮಾಡಿ ಬೆಳ್ಳುಳ್ಳಿನ ಬಿಡಿಸ್ಕೊಳ್ತಾ ಇದ್ದೀನಿ. ಅದು ಬಹಳ ಈಸಿಯಾಗಿ ಆಗುತ್ತೆ. ಒಣ ಬೆಳ್ಳುಳ್ಳಿ ಇದ್ರಂತೂ ಬೇಗ ಈಸಿಯಾಗಿ ಬಂದುಬಿಡುತ್ತೆ. ಸೊ ನೀವು ನಿಮ್ಮ ಪಾಮ್ ಏನಿರುತ್ತೆ, ಕೈ ಅಂಗೈ ಏನಿರುತ್ತೆ, ಅದನ್ನು ಒತ್ತಿ ಪ್ರೆಸ್ ಮಾಡಿ 2 ಕೈ ಯೂಸ್ ಮಾಡಿ ಬಿಡಿಸ್ಕೋಬೋದು. ಸೊ ಇವಾಗ ಬೆಳ್ಳುಳ್ಳಿ ತೆಗೆದ್ಮೇಲಂತೂ ಫ್ಲೋರೆಲ್ಲ ಅಂಟಂಟಾಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಅದೇ ಟೈಮ್ಗೆ ಅದನ್ನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸೊ ಹಾಗೆ ಮಾಡೋದ್ರಿಂದ ನಿಮಗೆ ಪದೇ ಪದೇ ನೀವು ಕ್ಲೀನ್ ಮಾಡಬೇಕು, ತುಂಬ ಜಿಡ್ಡು ಹಿಡಿದಿದೆ ಅನ್ನೋವಂಥ ಒಂದು ಸನ್ನಿವೇಶ ಬರೋದೇ ಇಲ್ಲ. ಬೇಗನೆ ಕ್ಲೀನ್ ಆಗಿಬಿಡುತ್ತೆ ಅಡುಗೆ ಮನೆ. ಸೊ ಹಾಗಾಗಿ ಆ ಕೆಲಸ ಆದಾಗ ಅವಾಗವಾಗೆ ಕ್ಲೀನ್ ಮಾಡ್ಕೊಳ್ಳಿ. ದಟ್ ಈಸ್ ಗುಡ್ ಫಾರ್ ಅವರ್ ಸೆಲ್ಫ್ ಓನ್ಲಿ. ಸೊ ಈಗ ಕ್ಲೀನ್ ಆಗಿದೆ. ಈಗ ನಾನು ಈರುಳ್ಳಿ ಮತ್ತು ಟೊಮೆಟೊನ ಹೆಚ್ಚಿಟ್ಕೊಂಡ್ಬಿಡ್ತೀನಿ. ನೀವು ಎಷ್ಟು ಈರುಳ್ಳಿ ಹಾಕ್ತಿರೋ ಅಷ್ಟು ಚೆನ್ನಾಗಾಗತ್ತೆ, ಹೌದು, ಬಟ್ ಆದರೆ ಸಿಹಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನಿಲ್ಲೂ ಮೀಡಿಯಮ್ ಸೈಜ್ದು ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ 2 ಟೊಮೆಟೊ ತೊಗೊಂಡಿದ್ದೀನಿ. ನಾನು ಇಲ್ಲಿ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ, ಜೊತೆಗೆ ರೆಗ್ಯುಲರಾಗಿ ನಾವು ಚಿಕನ್ ಮಾಡೋ ಪಾತ್ರೆನೇ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಜಡ್ಜ್ ಮಾಡಬೇಡಿ, ಯಾಕೆ ಈ ಥರ ಸೊಟ್ಟಂಪಟ್ಟ ಇದೆ ಪಾತ್ರೆ ಅಂತೆಲ್ಲ. ಆಲ್ರೆಡಿ ಅದರಲ್ಲೇ ಮಾಡೋದ್ರಿಂದ ನಾನು ಅದರಲ್ಲೇ ಮಾಡ್ತೀನಿ. ಸೊ ಸ್ವಲ್ಪ ನಿಮ್ಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ಳಿ, ಎಣ್ಣೆ ಕಡಿಮೆ ಇದ್ದರೂ ಪರವಾಗಿಲ್ಲ. ಇಲ್ಲಿ ನೋಡ್ಬೋದು, ನಾನು ಮಸಾಲೆನ 1 ರೌಂಡ್ ರುಬ್ಕೊಂಡಿದ್ದೀನಿ. ಇದಕ್ಕೆ ಈಗ ಬೆಳ್ಳುಳ್ಳಿ ಹಾಕಿ ನಾನು ರುಬ್ಕೋತೀನಿ. ಯಾಕಂತ ಹೇಳಿದ್ರೆ ಒಂದೇ ಸತಿ ಬೆಳ್ಳುಳ್ಳಿ ಹಾಕಿ ಮಸಾಲೆ ರುಬ್ಬೋದ್ರಿಂದ ಮಸಾಲೆಗಳು ಸಣ್ಣ ಆಗಲ್ಲ. ಹಾಗಾಗಿ ಫಸ್ಟು ನಾವು ಮಸಾಲೆ ರುಬ್ಕೋಬೇಕು, ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡ್ರೆ ಬೆಳ್ಳುಳ್ಳಿನೂ ಕೂಡ ಸಣ್ಣ ಆಗುತ್ತೆ, ನಮ್ಮ ಮಸಾಲೆಗಳು ಕೂಡ ಸಣ್ಣ ಆಗಿರುತ್ತೆ. ಸೊ ಹಾಗಾಗಿ ನಾವು ಈ ರೀತಿ ಮಾಡೋದು. ಇದಕ್ಕೆ ನಾನು ಒಂದು ಅರ್ಧ ಹೋಳಷ್ಟು ಕಾಯಿ ಹಾಕ್ಕೊಳ್ತೀನಿ. ಸೊ ಇಲ್ಲಿ ತುರಿದಿರೋ ಕಾಯಿ ಏನಿದೆ ಅದು ನಾನು ಗ್ರೇವಿಗೆ ಉಪಯೋಗಿಸ್ತೀನಿ. ಈ ಕಾಯಿ ಏನು ತೋರಿಸ್ತಾ ಇದ್ದೀನಿ ಇದನ್ನು ನಾನು ರುಬ್ಬೋದಕ್ಕೆ ಹಾಕೋತೀನಿ. ಸೊ ಟೋಟಲಿ 1 ಕಾಯಿ ನಾನು ಯೂಸ್ ಮಾಡೋ ರೀತಿ. ಸೊ ಇಲ್ಲಿ ಒಂದು ಗೋಲ್ಡನ್ ಬ್ರೌನ್ ಆಗುವಷ್ಟು ಈರುಳ್ಳಿನ ನೀವು ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಫ್ರೈ ಮಾಡ್ಕೋಬೇಕು.
ಸೊ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಟೊಮ್ಯಾಟೋನ ಹಾಕ್ಕೊಳ್ಳೋಣ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಲಿ. ಇದ್ರ ಜೊತೆಗೆ ನಾವು ಸ್ವಲ್ಪ ಅರಿಶಿನ ಪುಡಿ ಇವಾಗಲೇ ಹಾಕ್ಕೊಳ್ತೀನಿ. ಚಿಕನ್ ಬೇಯುವಾಗ ನಾವು ಅರಿಶಿನ ಪುಡಿ ಹಾಕ್ಕೊಂಡ್ರೆ ಅದು ಗೌಲ್ ವಾಸನೆ ಏನೂ ಬರೋಲ್ಲ. ಸೊ ಹಾಗಾಗಿ ಅರಿಶಿನ ಪುಡಿ ತುಂಬಾ ಮುಖ್ಯ. ಅರಿಶಿಣದ ಪುಡಿ ನೀವೆಲ್ಲ ಅಡುಗೆಗೂ ಯೂಸ್ ಮಾಡಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೊ ಹಾಗೆ ನಾನಿಲ್ಲಿ ಇವತ್ತು ತುಂಬ ಜನ ಇದ್ದಿರೋದ್ರಿಂದ ನಾನು 3 kg ಕೋಳಿ ಮಾಂಸ ಹಾಕ್ಕೊಳ್ತಾ ಇದ್ದೀನಿ. ಸೊ 3 kg ಕೋಳಿ ಸುಕ್ಕ ಮಾಡಿಸಿರೋದು ಇವತ್ತು. ಸೊ ಹಾಗೆ 2 ಹೊತ್ತಿಗೂ ಆಗತ್ತೆ ಅಂತ. ಸೊ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ನೀರು ಹಾಕ್ಕೋಬೋದು, ಇಲ್ಲಾಂದರೆ ಅದೇ ಚಿಕನ್ನಿಗೆ ನೀರು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನೀರು ಇವಾಗಲೇ ಅಷ್ಟು ಪ್ರಿಫರ್ ಮಾಡಲ್ಲ ನಾನು. ಸೊ ಈಗ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮುಚ್ಚಿಟ್ಟು ಬೇಯಿಸ್ಕೊಂಬಿಡಿ. ಈಗ ನೋಡಿ ಬೆಳ್ಳುಳ್ಳಿ ಹಾಕಿದ್ದು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಜೊತೆ ಕಾಯಿ ಹಾಕಿ ರುಬ್ಬೋದ್ರಿಂದ ಬೆಳ್ಳುಳ್ಳಿ ಕೂಡ ಸಣ್ಣ ಆಗುತ್ತೆ. ನೋಡ್ತಾ ಇದ್ದೀರಾ ಚೆನ್ನಾಗಿ ಮಸಾಲೆ ರುಬ್ಬಾಗಿದೆ. ಈಗೇನು ಮಾಡಬೇಕು ನಾವು ಅಂತ ಹೇಳಿದ್ರೆ, ನಾವು ಬೇಯಕ್ಕೆ ಇಟ್ಕೊಂಡಿರುವಂತಹ ಚಿಕನ್ಗೆ ನಾವು ರುಬ್ಬಿಡುವಂತಹ ಮಸಾಲೆನ ಸ್ವಲ್ಪ ಹಾಕ್ಕೊಳ್ಬೇಕು. ಇದು ಸಾಮಾನ್ಯವಾಗಿ ನಮ್ಮೂರ ಕಡೆ ಮಾಡ್ತೀವಿ. ಅಂದರೆ ಸ್ವಲ್ಪ ಮಸಾಲೆನ ಹಾಕ್ಕೊಳ್ತೀವಿ ಚಿಕನ್ ಬೇಯುವಾಗ, ಅದೇನು ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಅಂತ. ಸೊ ಹಾಗಾಗಿ ಹಾಕ್ಕೊಳ್ತೀವಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ಮುಚ್ಚಿ ಬೇಯಕ್ಕೆ ಇಟ್ಬಿಡೋಣ ಆಯ್ತಾನ. ಇದು ಚೆನ್ನಾಗಿ ಬೇಯ್ತಾ ಇರಲಿ. ಮೀನ್ ವೈಲ್ ನಾನು ನೀರು ದೋಸೆಗೆ ಏನು ನೆನೆ ಹಾಕಿದ್ದೀನಿ ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ 3 ರಿಂದ 4 ಗಂಟೆ ನೆಂದರೂ ಸಾಕಾಗುತ್ತೆ. ಬಟ್ ನಾವು ಏನು ಮಾಡ್ತೀವಿ, ಓವರ್ ನೈಟ್ ನೆನೆಸ್ಬಿಡ್ತೀವಿ. ಒಂದೊಂದು ಸತಿ ಲೇಟು ಅಂತ ಅನಿಸಿದಾಗ 3 ರಿಂದ 4 ಅವರ್ ಸಾಕಾಗುತ್ತೆ. ನಾವು ಕೈಯಲ್ಲಿ ಹಿಚ್ಚಿಕ್ಕಿದಾಗ ಅದು ಪುಡಿ ಆಗಬೇಕು, ನುಚ್ಚಕ್ಕಿ ಥರ ಆಗಬೇಕು. ಆವಾಗ ಕರೆಕ್ಟಾಗಿ ನೆಂದಿದೆ ಅಂತ ಅರ್ಥ. ಸೊ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಜೊತೆಗೆ ಉಪ್ಪು ಮತ್ತು ಕಾಯಿನ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ಕಾಯಿ ಹಾಕ್ಕೊಳ್ಳೋದ್ರಿಂದ ನೀರು ದೋಸೆ ಬಹಳ ರುಚಿಯಾಗಿ ಬರುತ್ತೆ. ಇದು ರುಬ್ಬಿರೋದು. ಇದನ್ನು ಸ್ವಲ್ಪ ನೀರು ಹಾಕಿ ಹದ ಮಾಡಿಕೊಂಡು ನಾವು ನೀರು ದೋಸೆನ ಹಾಕುವಂಥದ್ದು. ಇದಿಷ್ಟೇ ನೀರು ದೋಸೆ ಇಂಗ್ರೀಡಿಯೆಂಟ್ ಆಯಿತಾ. ಈಗ ನೋಡಿ ಚೆನ್ನಾಗಿ ಚಿಕನ್ನು ಬೇಯ್ತಾ ಇದೆ. ಇರೋ ಮಾಯ್ಶ್ಚರ್ ಬಿಡುತ್ತೆ. ಸೊ ನೀರು ಅದು ಆಮೇಲೆ ತಾನೇ ಆವಿ ಆಗುತ್ತೆ. ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಗೆ ತುರಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದು ನೀರು ದೋಸೆ, ಕಾಯಿ ಕಡುಬು ಇಂಥದ್ರ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿಂತೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಬೇರೆ ಯಾವುದೋ ಚಿಕನ್ ಆಪ್ಷನ್ಗೆ ಹೋಗಲ್ಲ, ಇದನ್ನೇ ತಿಂತೀರಾ, ಅಷ್ಟು ರುಚಿಯಾಗತ್ತೆ. ಸೊ ಈಗ ಇದನ್ನು ಕೂಡ ಚೆನ್ನಾಗಿ ಮಸಾಲೆ ಒಟ್ಟಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಅಂಶ ಏನಿರುತ್ತೆ ಅದು ಮೇಲೆ ಬರಬೇಕು. ಆವಾಗ ಮಸಾಲೆನೂ ಬೆಂದಿದೆ, ಚಿಕನ್ನು ಬೆಂದಿದೆ ಅಂತ ಅರ್ಥ. ಈಗ ನೋಡ್ತಾ ಇದ್ದೀರಾ ಎಣ್ಣೆ ಅಂಶನೂ ಮೇಲೆ ಬಂದಿದೆ, ಹಾಗೆ ಚಿಕನ್ನು ಕೂಡ ಚೆನ್ನಾಗಿ ಬೆಂದಿದೆ. ಸೊ ನಮ್ಮ ಚಿಕನ್ ಸುಕ್ಕ ರೆಡಿಯಾಗಿದೆ. ಇದಕ್ಕೆ ಕೊನೆಯದಾಗಿ ಗಾರ್ನಿಷ್ಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ. ಸೊ ಕೊತ್ತಂಬರಿ ಸೊಪ್ಪು ಬಹಳ ಒಂದು ಫ್ಲೇವರ್ ಕೊಡುತ್ತೆ. ಹಾಗಾಗಿ ಎಷ್ಟಿದೆಯೋ ಅಷ್ಟು ಹಾಕ್ಕೊಳ್ಳಿ. ಅದು ಕೊನೆಗೆ ಅದರೊಟ್ಟಿಗೆ ಮಿಕ್ಸ್ ಆಗಿಬಿಡುತ್ತೆ, ಗೊತ್ತೂ ಆಗೋದಿಲ್ಲ. ಸೊ ನಮಗೇನು ಹೀಗೆ ಶೆಫ್ಗಳಿಗೆ ಸರ್ವ್ ಮಾಡೋಕ್ಕೇನಿಲ್ವಲ್ಲ. ಸೊ ಹಾಗಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬನ್ನಿ ನೀರು ದೋಸೆ ಹುಯ್ಯೋಣ. ಸೊ ಹುಯ್ಯೋದು ಅಂತೀವಿ ನಾವು, ನೀವೇನಂತೀರೋ ಗೊತ್ತಿಲ್ಲ. ಸೊ ನಾನು ನಾನ್ ಸ್ಟಿಕ್ಕಲ್ಲೇ ಮಾಡ್ತಾಯಿದ್ದೀನಿ, ಬೇಗ ಆಗುತ್ತೆ ಅಂತ. ನಮ್ಮದು ಐರನ್ ತವ ಕೂಡ ಇದೆ, ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಮತ್ತು ತವ ಸ್ವಲ್ಪ ಚಿಕ್ಕದು. ಹಾಗಾಗಿ ನಾನು ನಾನ್ ಸ್ಟಿಕ್ಕಲ್ಲಿ ಮಾಡ್ತಿದ್ದೀನಿ. ಯಾಕೆ ನಾನ್ ಸ್ಟಿಕ್ಕಲ್ಲಿ ಮಾಡ್ತಿದ್ದೀರಾ, ನಿಮಗೆ ಮಾಡೋಕ್ಕೆ ಬರೋಲ್ವಾ ಅಂತೆಲ್ಲ ಕಮೆಂಟ್ ಹಾಕಿಬಿಡಿ, ನಾನು ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ. ಸೊ ನಾನ್ ಸ್ಟಿಕ್ಕಲ್ಲಿ ಬೇಗ ಆಗುತ್ತೆ, ನಮ್ಮ ಜನ ಜಾಸ್ತಿ ಇರೋದ್ರಿಂದ ಬೇಗ ಆಗಲಿ ಅಂಥೇಳಿ. ಹಾಗೆ ಎಣ್ಣೆ ಸ್ವಲ್ಪ ಕಡಿಮೆ ತಗೊಳುತ್ತೆ, ಅದಕ್ಕೂ ಕೂಡ ನಾನ್ ಸ್ಟಿಕ್ಕಲ್ಲಿ ಮಾಡ್ತಾಯಿದ್ದೀನಿ ನಾನು. ನೋಡ್ತಾ ಇದ್ದೀರಲ್ಲ, ಜಾಸ್ತಿ ಎಣ್ಣೆ ಹಿಡಿಸಲ್ಲ ಇದು. ನೋಡ್ತಾ ಇದ್ದೀರಲ್ಲ, ತುಂಬಾ ಟೇಸ್ಟಿಯಾದಂತಹ ಮ್ಯಾಂಗ್ಳೂರ್ ಉಡುಪಿ ಶೈಲಿಯ ಚಿಕನ್ ಸುಕ್ಕ ನೀರು ದೋಸೆ ಸವಿಯಲು ಸಿದ್ಧ. ಸೊ ಹಾಗಾದರೆ ಯಾಕೆ ತಡ ವೀಕ್ಷಕರೇ, ನೀವು ಕೂಡ ಈ ರೆಸಿಪಿನ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಲೈಕ್,
ಶೇರ್, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ. ಆಗ ನೀವು ನಮ್ಮ ಜೊತೆ ಕನೆಕ್ಟ್ ಆಗಿರ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಧನ್ಯವಾದಗಳು ವೀಕ್ಷಕರೇ.